जीना यहाँ मरना यहाँ इसके सिवा जाना कहाँ. ಈ ಹಾಡನ್ನು ಕೇಳಿದ್ಮೇಲೆ ನಿಮಗೆ ಗೊತ್ತಾಗಿರುತ್ತೆ ಅವ್ರು ಯಾರು ಅಂತ. ಹೌದು, ಈ ಸಾಲುಗಳೇ ಸಾಕು ಆ ವ್ಯಕ್ತಿ ಯಾರು ಅಂತ ಹೇಳೋಕೆ. ಸಿನಿ ರಸಿಕರ ಮನ ಗೆದ್ದ ನಿರ್ದೇಶಕ, ನಟ, ನಿರ್ಮಾಪಕ, ದಿ ಶೋ ಮ್ಯಾನ್ ಅಂತ ಕರೆಸಿಕೊಂಡ ರಾಜ್ ಕಪೂರ್ ಅವರ ಮೂಲ ಹೆಸರು ಶಾಸ್ತ್ರಿನಾಥ್ ಕಪೂರ್. ನಂತರದ ದಿನಗಳಲ್ಲಿ ಅವರು ರಣಬೀರ್ ರಾಜ್ ಕಪೂರ್ ಅಂತ ಬದಲಾಯಿಸಿಕೊಂಡ್ರು. ಅವರ ಮೊಮ್ಮಗ ಕೂಡ ಈಗ ರಣಬೀರ್ ಕಪೂರ್ ಅನ್ನೋ ಹೆಸರಿಂದನೇ ತುಂಬಾ ಹೆಸರನ್ನ ಮಾಡಿದ್ದಾರೆ. 1942 ಡಿಸೆಂಬರ್ 14ರಂದು ಈಗಿನ ಪಾಕಿಸ್ತಾನದ ಪೇಶಾವರದಲ್ಲಿ ಹುಟ್ಟಿದವರು. ಭಾರತೀಯ ನಾಟಕ, ರಂಗಮಂದಿರ ಹಾಗೂ ಹಿಂದಿ ಚಲನಚಿತ್ರೋದ್ಯಮದ ಹರಿಕಾರರಾಗಿದ್ದ ಪೃಥ್ವಿರಾಜ್ ಕಪೂರ್ ಇವರ ತಂದೆ ಮತ್ತು ರಾಮ್ ಸಾರ್ನಿ ದೇವಿ ಕಪೂರ್ ಅವರು ಇವರ ತಾಯಿ. 1935ರಲ್ಲಿ ಇನ್ಕಿಲಾಬ್ ಚಿತ್ರದ ಮೂಲಕ 11ನೇ ವಯಸ್ಸಿನಲ್ಲಿ ಇವರು ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ. 1947ರಲ್ಲಿ ಬಿಡುಗಡೆಯಾದ ನೀಲ್ ಕಮಲ್ ಸಿನಿಮಾದಲ್ಲಿ ಮೊದಲ ಬಾರಿ ನಾಯಕನಾಗಿ ಪಾತ್ರ ಮಾಡಿದ್ರು. ಮಧುಬಾಲ ಈ ಸಿನಿಮಾದಲ್ಲಿ ನಾಯಕಿಯಾಗಿದ್ರು. ಈ ಸಿನಿಮಾ ಇವರಿಗೆ ಭಾರಿ ಯಶಸ್ಸನ್ನ ತಂದುಕೊಡ್ತು. 1948ರಲ್ಲಿ ಬಿಡುಗಡೆಯಾದ ಆಗ್ ಸಿನಿಮಾ ರಾಜ್ ಕಪೂರ್ ಅವರ ಮೊದಲ ನಿರ್ದೇಶನದ ಸಿನಿಮಾ. ನರ್ಗೀಸ್ ಅವ್ರ ಜೊತೆಗೆ ಅವರು ನಟಿಸಿದ್ರು. ಬರ್ಸಾತ್ ಅವರಿಗೆ ತುಂಬಾ ದೊಡ್ಡ ಬ್ರೇಕ್ ಕೊಟ್ಟಂತ ಸಿನಿಮಾ. ಈ ಯಶಸ್ಸು ರಾಜ್ ಕಪೂರ್ ಅವರಿಗೆ ಚಂಬೂರ್ನಲ್ಲಿ RK ಸ್ಟುಡಿಯೋ ಖರೀದಿ ಮಾಡಲು ಅವಕಾಶ ಮಾಡಿಕೊಡ್ತು. ಆವಾರದ ಡ್ರೀಮ್ ಸೀಕ್ವೆನ್ಸ್ ಈ ಸ್ಟುಡಿಯೋದಲ್ಲಿ ಚಿತ್ರೀಕರಣ ಮಾಡಿದಂತಹ ಮೊದಲ ದೃಶ್ಯ. ಯೂಟ್ಯೂಬ್ ಅಲ್ಲಿ ಆವಾರ ಡ್ರೀಮ್ ಸೀಕ್ವೆನ್ಸ್ ಅಂತ ನೀವು ಹಾಕಿ ಈಗಲೂ ಕೂಡ ಅದನ್ನ ನೋಡಬಹುದು. ನೋಡಿ, 1951ರಲ್ಲಿಯೇ ಆಗಿನ ಸೀಮಿತ ತಂತ್ರಜ್ಞಾನದಲ್ಲಿ ಅವರು ಎಂತೆಂಥ ಪ್ರಯೋಗ ಮಾಡಿದ್ದಾರೆ ಅಂತ ಈ ವಿಡಿಯೋ ನೋಡಿ ನೀವು ತಿಳ್ಕೋಬಹುದು. 1949ರಲ್ಲಿ ಮೆಹಬೂಬ್ ಖಾನ್ರ ಪ್ರಚಂಡ ಯಶಸ್ಸು ಪಡೆದಂತಹ ಅಂದಾಜ್ ಚಿತ್ರದಲ್ಲಿ ಮತ್ತೊಮ್ಮೆ ನಟಿ ನರ್ಗೀಸ್ ಹಾಗೂ ದಿಲೀಪ್ ಕುಮಾರ್ ಜೊತೆ ನಾಯಕನಾಗಿ ನಟಿಸಿ ಗೆದ್ದಿರುವುದು ಇವರು ನಟನಾಗಿ ಪಡೆದ ಮೊದಲ ಅಭೂತಪೂರ್ವ ಯಶಸ್ಸು. ನಿರ್ಮಾಣ, ನಿರ್ದೇಶನ ಮತ್ತು ನಟನಾಗಿ ಮುಂದುವರೆದು 1951ರಲ್ಲಿ ಆವಾರ, 1955ರಲ್ಲಿ ಶ್ರೀ 420, 1956ರಲ್ಲಿ ಚೋರಿ ಚೋರಿ ಹಾಗೂ 1960ರಲ್ಲಿ ಜಿಸ್ ದೇಶ್ ಮೇ ಗಂಗಾ ಬಹತಿ ಹೈ ಎನ್ನುವಂತಹ ಗಲ್ಲಾಪೆಟ್ಟಿಗೆ ಕೊಳ್ಳೆ ಹೊಡೆದ ಹಲವು ಚಿತ್ರಗಳನ್ನ ಹೊರಗೆ ತಂದ್ರು. 1964ರಲ್ಲಿ ಸಂಗಮ್ ಚಿತ್ರವು ಇವರ ಪ್ರಪ್ರಥಮ ಬಣ್ಣದ ಸಿನಿಮಾ ಆಗಿತ್ತು. 1970ರಲ್ಲಿ ಮಹತ್ವಾಕಾಂಕ್ಷೆಯ ಚಿತ್ರ ಮೇರಾ ನಾಮ್ ಜೋಕರ್ ತೆರೆ ಕಂಡಿತ್ತು. ಇದು ಮುಗಿಯಲು ಸುಮಾರು 6 ವರ್ಷಗಳ ಹೆಚ್ಚಿನ ಸಮಯವನ್ನ ತಗೊಳ್ತು. ನಿರೀಕ್ಷಿತ ಹಣ ಗಳಿಸಿದ ಈ ಸಿನಿಮಾದಿಂದ ರಾಜ್ ಕಪೂರ್ ತೀವ್ರ ಆರ್ಥಿಕ ಬಿಕ್ಕಟ್ಟನ್ನ ಎದುರಿಸಬೇಕಾಯಿತು. ಈ ಮೂಲಕ ಅವರು ಹಿನ್ನಡೆ ಕಂಡರೂ ಕೂಡ ರಾಜ್ ಕಪೂರ್ಗೆ ಮೇರಾ ನಾಮ್ ಜೋಕರ್ ಅತಿ ಪ್ರೀತಿಯ ಸಿನಿಮಾ. ಬಾಲಿವುಡ್ನಲ್ಲಿ ಚಾರ್ಲಿ ಚಾಪ್ಲಿನ್ ನಟನೆಯನ್ನ ನೆನಪು ಮಾಡಿದ ಖ್ಯಾತಿ ರಾಜ್ ಕಪೂರ್ ಅವ್ರಿಗೆ ಸಲ್ಲುತ್ತೆ. 1971ರಲ್ಲಿ ತನ್ನ ಹಿರಿಯ ಮಗ ರಣಧೀರ್ ಕಪೂರ್ ನಟ ಹಾಗೂ ನಿರ್ದೇಶಕನಾಗಿ ಪ್ರಥಮ ಬಾರಿಗೆ ಹೊರತಂದ ಆ ಕಲ್ ಆಜ್ ಔರ್ ಕಲ್ ಅನ್ನುವಂಥ ಸಿನಿಮಾದಲ್ಲಿ ರಣಧೀರ್ ಜೊತೆ ರಾಜ್ ಸಹನಟನಾಗಿ ಅಭಿನಯಿಸ್ತಾರೆ. ಈ ಸಿನಿಮಾದಲ್ಲಿ ಇವರು ಮತ್ತೆ ಚೇತರಿಸಿಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಇದರಲ್ಲಿ ಇವರ ತಂದೆ ಪೃಥ್ವಿರಾಜ್ ಕಪೂರ್ ಹಾಗೂ ರಣಧೀರರ ಪತ್ನಿ ಬಬಿತಾ ಕೂಡ ಅಭಿನಯಿಸಿದ್ರು. ಇಲ್ಲಿಂದ ಮುಂದಕ್ಕೆ ಹೆಚ್ಚಿನ ಗಮನವನ್ನ ಚಿತ್ರ ನಿರ್ಮಾಣ ಹಾಗೂ ನಿರ್ದೇಶನಗಳಿಗೆ ಮೀಸಲಿಟ್ಟರು. 1971ರ ಬಾಬ್ಬಿ ಚಿತ್ರದ ನಿರ್ಮಾಣ ಹಾಗೂ ನಿರ್ದೇಶನವನ್ನ ತಾವೇ ಮಾಡುವ ಮೂಲಕ ಎರಡನೇ ಪುತ್ರ ರಿಷಿ ಕಪೂರ್ ವೃತ್ತಿ ಭವಿಷ್ಯವನ್ನ ರೂಪಿಸಿದ್ರು. ಈ ಚಿತ್ರ ಗಲ್ಲಾಪೆಟ್ಟಿಗೆಯಲ್ಲಿ ಪ್ರಚಂಡ ಯಶಸ್ಸನ್ನ ಪಡೆಯುವುದರ ಜೊತೆಗೆ ತಾರೆ ಡಿಂಪಲ್ ಕಪಾಡಿಯರನ್ನು ಚಿತ್ರರಂಗಕ್ಕೆ ಪರಿಚಯ ಮಾಡಿತು. 1970ರ ಕೊನೆಯಾರ್ಧದಲ್ಲಿ ಇವರು ಮಹಿಳಾ ಪ್ರಧಾನ ಚಿತ್ರಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿ ಅಂತಹ ಚಿತ್ರಗಳ ನಿರ್ಮಾಣ ಹಾಗೂ ನಿರ್ದೇಶನಗಳಿಗೆ ಗಮನ ಇತ್ತರು. ಇವುಗಳಲ್ಲಿ 1978ರಲ್ಲಿ ಜೀನತ್ ಅಮಾನ್ ಜೊತೆಗಿನ ಸತ್ಯಂ ಶಿವಂ ಸುಂದರಂ, ಪದ್ಮಿನಿ ಕೊಲ್ಹಾಪುರೆ ಜೊತೆಗಿನ ಪ್ರೇಮ್ ರೋಗ್ ಮತ್ತು 1985ರಲ್ಲಿ ಮಂದಾಕಿನಿಯನ್ನು ಚಿತ್ರರಂಗಕ್ಕೆ ಪರಿಚಯಿಸಿದ ರಾಮ್ ತೇರಿ ಗಂಗಾ ಮೈಲಿ ಯಶಸ್ವಿ ಚಿತ್ರಗಳು. 1982ರಲ್ಲಿ ರಾಜ್ ಕಪೂರ್ ಕಾಣಿಸಿಕೊಂಡ ಕೊನೆಯ ಚಿತ್ರ ವಕೀಲ್ ಬಾಬು. 1984ರಲ್ಲಿ ಬಿಡುಗಡೆಯಾದ ದೂರದರ್ಶನಕ್ಕಾಗಿ ಬ್ರಿಟಿಷರು ತಯಾರಿಸಿದ ಕಿರುಚಿತ್ರ ಕಿಮ್ ಇವರ ನಟನೆಯ ಕೊನೆಯ ಕಿರುಚಿತ್ರ.
ರಾಜ್ ಕಪೂರ್ ಭಾರತೀಯ ಚಿತ್ರರಂಗಕ್ಕೆ ನೀಡಿರುವ ಕೊಡುಗೆಯನ್ನ ಪರಿಗಣಿಸಿ ಭಾರತ ಸರ್ಕಾರ ಇವರನ್ನ 1971ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. 9 ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿ, ಸ್ಟಾರ್ಡಸ್ಟ್ನ ಸಹಸ್ರಮಾನದ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಹಾಗೂ ಸ್ಟಾರ್ ಸ್ಕ್ರೀನ್ನ ಸಹಸ್ರಮಾನದ ಆಕರ್ಷಕ ವ್ಯಕ್ತಿ ಅನ್ನುವಂತಹ ಹಲವಾರು ಪ್ರಶಸ್ತಿಗಳನ್ನ ಇವರಿಗೆ ನೀಡಿದವೆ. ನೋಡಿ, ತಮ್ಮ ಅಂತ್ಯಕಾಲದಲ್ಲಿಯೂ ಕೂಡ ಇಂಡಿಯಾ ಪಾಕಿಸ್ತಾನ್ ಆಧಾರಿತ ಪ್ರೇಮ ಕತೆ ಹೆನ್ನಾ ಚಿತ್ರಕ್ಕಾಗಿ ಇವರು ಕೆಲಸ ಮಾಡ್ತಾ ಇದ್ರು. ನಂತರದಲ್ಲಿ ಇವರ ಮಗ ರಣಧೀರ್ ಕಪೂರ್ ಈ ಚಿತ್ರವನ್ನ ಪೂರ್ಣಗೊಳಿಸಿದ್ದು ಇದು 1991ರಲ್ಲಿ ಬಿಡುಗಡೆಯಾಗಿ ಸಾಕಷ್ಟು ಯಶಸ್ಸನ್ನ ಕಂಡಿದ್ದು ಒಂದು ಇತಿಹಾಸ ಕೂಡ. ಇವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಿದ ಸಂದರ್ಭ ಬಹಳ ರೋಚಕವಾಗಿದೆ. ಅತ್ಯುನ್ನತ ಪ್ರಶಸ್ತಿಯನ್ನ ಇವರಿಗೆ ನೀಡೋ ಸಂದರ್ಭದಲ್ಲಿ ಇವರ ಸಹೋದರರಾದ ಶಮ್ಮಿ ಕಪೂರ್ ಹಾಗೂ ಶಶಿ ಕಪೂರ್ ಉಪಸ್ಥಿತರಿದ್ದರು. ನೆರೆದ ಜನಸಮೂಹದ ಪ್ರಚಂಡ ಕರತಾಡನದ ಮಧ್ಯೆ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಯುತ ವೆಂಕಟರಾಮನ್ ಅವರು ರಾಜ್ ಕಪೂರ್ ಅವರ ಅಸ್ವಸ್ಥತೆಯನ್ನ ಗಮನಿಸಿ ವೇದಿಕೆಯಿಂದ ತಾವೇ ಕೆಳಗಿಳಿದು ಅವರು ಎಲ್ಲಿದ್ರೋ ಅಲ್ಲಿಗೆ ಹೋಗಿ ಚಪ್ಪಾಳೆಯ ಗುಡುಗಿನ ಮಧ್ಯೆ ಅವರಿಗೆ ಈ ಪ್ರಶಸ್ತಿಯನ್ನ ಹಸ್ತಾಂತರಿಸ್ತಾರೆ. ನೋಡಿ, ಆ ಕ್ಷಣವೇ ರಾಜ್ ಕಪೂರ್ ಕುಸಿದು ಬೀಳ್ತಾರೆ. ತಕ್ಷಣ ಅವ್ರನ್ನ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ಗೆ ಚಿಕಿತ್ಸೆಗಾಗಿ ಸೇರಿಸ್ತಾರೆ. ದೇಶದ ಪ್ರಸಿದ್ಧ ಹೃದಯ ತಜ್ಞರು ತಮ್ಮೆಲ್ಲ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಅವ್ರನ್ನ ನಾವು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ರಾಜ್ ಕಪೂರ್ 1988ರಲ್ಲಿ ಅವರ 63ನೇ ವಯಸ್ಸಿನಲ್ಲಿ ನಮ್ಮನ್ನ ಬಿಟ್ಟು ಅಗಲ್ತಾರೆ. ಮುಖೇಶ್ ಕಂಠದೊಂದಿಗೆ ರಾಜ್ ಕಪೂರ್ ಅವರ ನಟನೆ ಇಂದಿಗೂ ಜನಮಾನಸದಲ್ಲಿ ಅಜರಾಮರ. ಶಂಕರ್ ಜೈಕಿಶನ್ ಇವರ ಆಯ್ಕೆಯ ಸಂಗೀತ ನಿರ್ದೇಶಕ. ದಿಲ್ ಕಾ ಹಾಲ್ ಸುನೆ ದಿಲ್ ವಾಲಾ, ಆಜಾ ಸನಂ ಮಧುರ ಚಾಂದಿನಿ ಮೇ ಹಮ್, ಏ ರಾತ್ ಭೀಗಿ ಭೀಗಿ, ಏ ಭಾಯ್ जरा देख के चलो, ಪ್ಯಾರ್ ಹುವಾ ಹೈ. ಈ ಹಾಡುಗಳನ್ನ ಗುಣಗುಣಿಸುವಾಗ ರಾಜ್ ಕಪೂರ್ ನಮಗೆ ಖಂಡಿತವಾಗೂ ನೆನಪಾಗ್ತಾರೆ. ಇಂತಹ ಅದ್ಭುತ ಕನಸುಗಾರ ನಿರ್ದೇಶಕರನ್ನ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಡೇ ಅಂದ್ರೆ ಅಂತಾರಾಷ್ಟ್ರೀಯ ನಿರ್ದೇಶಕರ ದಿನದಂದು ಸ್ಮರಿಸೋದು ಒಂದು ದೊಡ್ಡ ಭಾಗ್ಯ.